ತುಮಕೂರಿನಲ್ಲಿ ಅದ್ದೂರಿ 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ. ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ 17ನೇ ಸಾಹಿತ್ಯ ಸಮ್ಮೇಳನ. ತುಮಕೂರಿನಲ್ಲಿ 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ಉದ್ಘಾಟನೆಯಾಗಿದ್ದು, ನಗರದ ಅಮಾನಿಕೆರೆ ಮೈದಾನದ ಗಾಜಿನ ಮನೆಯಲ್ಲಿ ಈ ಸಮ್ಮೇಳನವನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಭವ್ಯವಾಗಿ ಆಯೋಜಿಸಲಾಗಿತ್ತು. ಕನ್ನಡ ನಾಡು ನುಡಿ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಉನ್ನತಿಗೆ ಮೀಸಲಾದ ಈ ಸಮ್ಮೇಳನದಲ್ಲಿ ವಿವಿಧ ಗಣ್ಯರು, ಸಾಹಿತಿಗಳು, ಜನಪ್ರತಿನಿಧಿಗಳು ಭಾಗಿಯಾಗಿದ್ರು. ಇನ್ನು ಸಮ್ಮೇಳನ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕೃತವಾಗಿ ಉದ್ಘಾಟನೆಯನ್ನ ನೆರವೇರಿಸಿದ್ರು. ಜೊತೆಗೆ ಕಾರದ ಮಠದ ವೀರಬಸವ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಸಮ್ಮೇಳನದ ಅಧ್ಯಕ್ಷತೆಯನ್ನ ಡಾ ಕರಿಗೌಡ ಬೀಚನಹಳ್ಳಿ ವಹಿಸಿಕೊಂಡಿದ್ದಾರೆ. ಇನ್ನು ಪ್ರಸಿದ್ಧ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರು ಮಾತನಾಡಿ, ಕನ್ನಡ ಭಾಷೆ ಕೇವಲ ಸಂವಹನದ ಸಾಧನವಲ್ಲ, ಅದು ನಮ್ಮ ಅಸ್ತಿತ್ವ ಮತ್ತು ಸಂಸ್ಕೃತಿಯ ಪ್ರತೀಕ ಎಂದು ಅಭಿಪ್ರಾಯಪಟ್ಟರು. ಇಂದಿನ ತಲೆಮಾರಿಗೆ ಕನ್ನಡ ಸಾಹಿತ್ಯವನ್ನ ತಲುಪಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಕಳ್ಳಂಬೆಳ್ಳ ಶಾಲೆ ಇರಬಹುದು, ಬೆಳ್ಳಾವಿ ಇರಬಹುದು, ನಡುವಿನಕೆರೆ ಇರಬಹುದು, ನಾನು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಹೇಳ್ತಿದ್ದೇನೆ. ಆದರೆ ಇದೇ ರೀತಿ ರಾಜ್ಯದ ಒಳಗಡೆ ಅನೇಕ ಸರ್ಕಾರಿ ಶಾಲೆಗಳು ಉನ್ನತೀಕರಣಗೊಂಡು ಅನೇಕ ಬಹುಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರೋ ಮಾಡಿದಂಥ ಅಧ್ಯಾಪಕರ ಜೊತೆ ಇಲ್ಲಿವರೆಗೆ ಚರ್ಚೆ ಆಗಿದ್ದನ್ನು ನಾನು ನೋಡೇ ಇಲ್ಲ. ಆದರೆ ಅವರ ಅನುಭವವನ್ನು ಸರ್ಕಾರ ಪಡ್ಕೋಬೇಕಾಗಿರುತ್ತೆ. ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಆಕರ್ಷಕವಾಗಿ ಮಾಡಬೇಕು ಕನ್ನಡ ಶಾಲೆಗಳನ್ನು. ಕನ್ನಡ ಶಾಲೆಗಳಿಗೆ ವಿದ್ಯಾರ್ಥಿಗಳು ಬರುವ ರೀತಿಯಲ್ಲಿ ಮಾಡಬೇಕು. ಅದರ ಬದಲು ಒಂದು ಶಾಲೆಯನ್ನು ಮುಚ್ಚೋದಿಲ್ಲ ಅಂತಲೇ ಹೇಳಿ ಮುಚ್ಚುವ ಆದೇಶವನ್ನು ಹೊರಡಿಸುವ ವಿಪರ್ಯಾಸವನ್ನು ಸರ್ಕಾರಗಳು ತೋರಿಸಬಾರದು. ಈ ಸಂದರ್ಭದಲ್ಲಿ ಕುವೆಂಪು ಅವರ ಬಗೆಗೆ ಗೌರವ ಇರತಕ್ಕಂಥವರು, ಕನ್ನಡದ ಬಗ್ಗೆ ಗೌರವ ಇರತಕ್ಕಂಥವರು ಮೊದಲು ಗ್ರಾಮೀಣ ಭಾಗದ ಶಾಲೆಗಳನ್ನು ಉಳಿಸಬೇಕಾಗಿದೆ. ಕಡ್ಡಾಯ ಶಿಕ್ಷಣ ಕಾಯ್ದೆ ಪ್ರಕಾರ 2 ಕಿಲೋಮೀಟರ್ಗೆ ಒಂದು ಕಿರಿಯ ಪ್ರಾಥಮಿಕ ಶಾಲೆ ಇರಬೇಕು, 3 ಕಿಲೋಮೀಟರ್ಗೆ ಹಿರಿಯ ಪ್ರಾಥಮಿಕ ಶಾಲೆ ಇರಬೇಕು, 5 ಕಿಲೋಮೀಟರ್ಗೆ ಒಂದು ಪ್ರೌಢಶಾಲೆ ಇರಬೇಕು. ನೀವು ಈಗ ಸರ್ಕಾರಿ ಶಾಲೆ ಮುಚ್ಚಿದಾಗ ಏನಾಗಬಹುದು ಅನ್ನೋದನ್ನು ನೀವು ಯೋಚನೆ ಮಾಡಿ. ಕೇವಲ ಶಾಲೆಗಳ ಪ್ರಶ್ನೆ ಅಷ್ಟೇ ಅಲ್ಲ, ಇದು ಕನ್ನಡವನ್ನು ನಮ್ಮ ಮಕ್ಕಳು ಸರಿಯಾಗಿ ಕಲಿದೇ ಹೋದರೆ, ಅದು ಇಂಗ್ಲಿಷ್ ಮಾಧ್ಯಮ ಇದ್ದಾಗಲೂ ಕನ್ನಡವನ್ನು ಸರಿಯಾಗಿ ಕಲಿಬೇಕು. ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ಇದ್ದಾಗಲೂ ಕಲಿದೇ ಹೋದರೆ ಕನ್ನಡದ ಪತ್ರಿಕೆಗಳನ್ನು ಓದೋರಿರೋದಿಲ್ಲ, ಮುಂದೆ ಕನ್ನಡ ನಾಟಕ ನೋಡೋರು ಇರೋದಿಲ್ಲ. ಇವತ್ತು ಕರಿಗೌಡ ಬೀಚನಹಳ್ಳಿಯವರ ಸರದಿ ಬಂದು 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಇದರ ಸಮ್ಮೇಳನದ ಉದ್ದೇಶ ವಿಶೇಷವಾಗಿ ಕನ್ನಡಿಗರನ್ನು ಒಂದುಗೂಡಿಸ್ತಕ್ಕಂಥದ್ದು, ನಾಡುನುಡಿಗಾಗಿ ಶ್ರಮಿಸಿರ್ತಕ್ಕಂಥವರನ್ನು ಒಂದು ಕಡೆ ಸೇರಿಸಿ ಅವರಿಗೆ ಗೌರವಗಳನ್ನು, ಸನ್ಮಾನಗಳನ್ನು ಮಾಡ್ತಕ್ಕಂಥದ್ದು, ಅವರು ಬರೆದಿರ್ತಕ್ಕಂಥ ಕಥೆ, ಕಾವ್ಯ ಇವುಗಳನ್ನು ಚರ್ಚಿಸ್ತಕ್ಕಂಥದ್ದು, ಇದು ಇದರ ಮುಖ್ಯವಾದಂಥ ಉದ್ದೇಶವಾಗಿದೆ. ಹಾಗಾದರೆ ಕನ್ನಡಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಎಲ್ಲ ಸಾಮಾನ್ಯರು, ಕೇವಲ ಲೇಖಕರು, ಕವಿಗಳು, ವಿದ್ವಾಂಸರು ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯಕ್ಕೆ ಅಥವಾ ಕನ್ನಡ ಪರಂಪರೆಗೆ, ಕನ್ನಡ ಭಾಷೆಗೆ ಇವರೆಲ್ಲರ ಕೊಡುಗೆ ಇದೆ. ಎಲ್ಲರ ಕೊಡುಗೆಯನ್ನು ನೆನಪಿಸ್ತಕ್ಕಂಥ ನಾವೆಲ್ಲರೂ ಸೇರಿ 2 ದಿನಗಳ ಕಾಲ ಒಂದು ಹಬ್ಬದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಸಾಹಿತ್ಯ ಸಮ್ಮೇಳನದ ಉದ್ದೇಶವಾಗಿದೆ. ಕಳೆದ 1 ತಿಂಗಳಿಂದ ಜಿಲ್ಲಾಡಳಿತದ ನೇತೃತ್ವದಲ್ಲಿ 14 ಉಪಸಮಿತಿಗಳನ್ನು ರಚಿಸಿ ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮನವಿ ಮಾಡಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಮಾಡಿ ನಾವು ನಿಮ್ಮ ಜೊತೆಲಿದ್ದೀವಿ ಅಂತಕ್ಕಂಥ ಸಹಕಾರವನ್ನು ಕೊಟ್ಟರು. ಅದಾದಮೇಲೆ ಮನೆ ಜಿಲ್ಲಾಧಿಕಾರಿಗಳು 2 ಸಭೆಗಳನ್ನು ಮಾಡಿದರು. ಅದಾದಮೇಲೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವರವರ ನೇತೃತ್ವದ ಸಭೆಗಳನ್ನು ಮಾಡಿ ಈ ಒಂದು ಸುಸಜ್ಜಿತವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಇವತ್ತು ಕಾರ್ಯಕ್ರಮ ನಡೆಯೋದಕ್ಕೆ ಅನುವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ತುಮಕೂರು ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಒ ಪ್ರಭು ಸೇರಿದಂತೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಪರ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಸಮ್ಮೇಳನಕ್ಕೆ ಮೆರುಗನ್ನ ನೀಡಿದ್ರು. ವಿವಿಧ ಸಾಹಿತ್ಯ ಚರ್ಚೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.